ಸರ್ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್ ಹೇಳಿ, ಈ ವರ್ಷ 2026ನೇ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಸೊ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಏನು? ಪ್ರಥಮವಾಗಿ ನಾನು ಬಾಬು ಬಾಕ್ಲೆ, ಕ್ರಾಂತ ಸೇನಾ ಗದಗ ಜಿಲ್ಲಾ ಸಂಘಟನೆ ಅಧ್ಯಕ್ಷ ಮತ್ತು ವೆಂಕಟಾಪುರ ಪಾದಯಾತ್ರೆ ಪ್ರಮುಖ. ಇನ್ನು ಸುಮಾರು 4 ವರ್ಷಗಳಿಂದ ಗದಗ ನಗರದ ವೀರನಾರಾಯಣ ದೇವಸ್ಥಾನದಿಂದ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ವೆಂಕಟಾಪುರಕ್ಕೆ ಪಾದಯಾತ್ರೆ. ಈ ಪಾದಯಾತ್ರೆ ಮಾಡುವುದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ನಮ್ಮ ರೈತರಿಗೆ, ನಮ್ಮ ದೇಶ ಕಾಯುವ ಸೈನಿಕರಿಗೆ ಹಾಗೂ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಪಾದಯಾತ್ರೆಗೆ ಬರುವಂತ ಭಕ್ತರಿಗೆ ಹಾಗೂ ಪ್ರಸಾದ ಸೇವೆ ಮಾಡಿಸಿದಂತಹ ಎಲ್ಲಾ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತ ಒಂದು ಉದ್ದೇಶ ಮತ್ತು ಸನಾತನ ಹಿಂದೂ ಧರ್ಮ ಉಳಿವಿಗಾಗಿ ಹಾಗೂ ಒಳಿತಿಗಾಗಿ ಮತ್ತು ಯುವ ಪೀಳಿಗೆ ಸನಾತನ ಧರ್ಮದ ಜಾಗೃತಿಗಾಗಿ ಈ ಎಲ್ಲ ಒಂದು ಒಳ್ಳೆಯ ಒಂದು ವಿಷಯವನ್ನು ಇಟ್ಕೊಂಡು ನಾವು ಸುಮಾರು 4 ವರ್ಷಗಳಿಂದ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಈ ವರ್ಷ ಸುಮಾರು 1000ಕ್ಕಿಂತ ಹೆಚ್ಚು ಭಕ್ತಾದಿಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ನಮ್ದು ಸಂಕಲ್ಪ ಇದೆ. ಯಾಕಂದ್ರೆ ಹೋದ ವರ್ಷನೂ ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಪಾದಯಾತ್ರೆ ಕಾರ್ಯಕ್ರಮ ನಡೀತು. ಗುರುಪೂರ್ಣಿಮಾ 29ನೇ ತಾರೀಕು ಗುರುಪೂರ್ಣಿಮಾ ಬುಧವಾರ ದಿನ. ಗುರುಪೂರ್ಣಿಮಾ ದಿನದೇ ಯಾಕೆ ವೆಂಕಟೇಶ್ವರ ದೇವರ ದರ್ಶನ ಪಡಿಬೇಕು ಅಂದ್ರೆ, ಅದು ಒಂದು ವಿಶೇಷವಾದ ದಿನ. ಗುರುವಿಗೆ ನಾವು ಒಂದು ತಲೆಬಾಗಿ ನಮಸ್ಕಾರ ಮಾಡುವಂತ ದಿನ. ಅದಕ್ಕೋಸ್ಕರ ಶ್ರೀ ವೆಂಕಟೇಶ್ವರ ದೇವರು ಆ ಒಂದು ದೇವರಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡೋದ್ರಿಂದ ನಮ್ಗೆ ಒಳಿತಾಗುತ್ತೆ ಅನ್ನುವಂತ ಒಂದು ಸಂಕಲ್ಪ. ಅದೇ ರೀತಿ ಯಾರ್ಯಾರು ಈ ಒಂದು 3 ವರ್ಷಗಳಿಂದ ನಮ್ಮ ಜೊತೆಗೆ ಪಾದಯಾತ್ರೆ ಬಂದಿದ್ದಾರೋ, ಯಾರ್ಯಾರು ಸೇವೆ ಮಾಡಿದಾರೋ ಎಲ್ಲರೂ ಕೂಡ ಆ ವೆಂಕಟೇಶ್ವರ ದೇವರು ಒಳ್ಳೇದು ಮಾಡಿದ್ದಾರೆ ಅನ್ನುವಂತ ನಂಬಿಕೆ. ಬಹಳಷ್ಟು ಜನ ನಮ್ಗೆ ಹೇಳ್ತಾರ, ಇಲ್ಲ ನಾವು ಹೋದ ವರ್ಷ ನಾವು ಏನೋ ಒಂದು ಸಂಕಲ್ಪ ಮಾಡಿ ಬಂದಿದ್ವಿ, ನಮ್ಮ ಮದುವೆ ಆಯ್ತು, ನಮ್ಮ ಮಕ್ಕಳಾದ್ರು ಈ ರೀತಿ ನಾನಾ ರೀತಿಯಾದಂತ ತಮ್ಮ ಕಷ್ಟ ನಿವಾರಣೆ ಮಾಡುವಂತ ಒಂದು ಈ ಪಾದಯಾತ್ರೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ. ಇದಕ್ಕೆ ಮುಖ್ಯವಾಗಿ ನಮ್ಮ ದಾನಿಗಳ ಸಹಕಾರ. ನಾವು ದಾನಿಗಳ ಸಹಕಾರದಿಂದಲೇ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಯಾಕಂದ್ರೆ ನಾವು ಬೆಳಿಗ್ಗೆ 6 ಗಂಟೆಗೆ, ಬುಧವಾರ ಬೆಳಿಗ್ಗೆ 6 ಗಂಟೆಗೆ ವೀರನಾರಾಯಣ ದೇವಸ್ಥಾನದಿಂದ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಜೋಡಮಾರುತಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಯಲ್ಲಪ್ಪ ಸಿದ್ಲಿಂಗ್ ಹಾಗೂ ಮಂಜು ಕಪ್ಲೆ ಅನ್ನೋರು ಅವರು ಒಂದು ಚಾ ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದೇ ರೀತಿ ಮುಂದೆ ನಮ್ಮ ನಾಗಾವಿ ಒಳಗೆ ಬಾಬು ಸಿದ್ಲಿಂಗ್ ಅವರು ಕೂಡ ಈ ಒಂದು ಭಕ್ತಾದಿಗಳಿಗೆ ಒಂದು ಶಿರಾ ಉಪ್ಪಿಟ್ಟು ಮೇಲೆ ಚಾ ವ್ಯವಸ್ಥೆ ಮಾಡಿರ್ತಾರೆ. ಅದೇ ರೀತಿ ದಾರಿ ಮಧ್ಯದೊಳಗೆ ವಿಮಲ್ ರೆಸಾರ್ಟ್ ಮಾಲೀಕರಾಗಿರ್ತಕ್ಕಂಥ ವಿಮಲ್ ಭೂಷಣ್ ಅವರು ಕೂಡ ಈ ಬಾರಿಯೂ ಕೂಡ ಟಿಫನ್ ವ್ಯವಸ್ಥೆ ಹಾಗೂ ಚಾ ಕಾಫಿ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ವೆಂಕಟಾಪುರ ದರ್ಶನ ಆದ ನಂತರ ಏನು ಪಾದಯಾತ್ರಿಗಳಾಗಿರ್ಬೋದು, ಆಮೇಲೆ ನಂತರ ಗಾಡಿಗಳ ತಗೊಂಡ್ ಬರೋರಾಗಿರ್ಬೋದು, ಈ ಎಲ್ಲ ಭಕ್ತಾದಿಗಳು ಯಾರ್ಯಾರು ಭಕ್ತಾದಿಗಳು ಸುಮಾರು 3,000 ರಿಂದ 3,500 ಸಾವಿರ ಜನರಿಗೆ ಏನು ಇವತ್ತು ಗಂಗಾಧರ ದಳಬಂಜರ್ ದೀಪ ಇಡ್ಲಿ ಸೆಂಟರ್ ಮಾಲೀಕರು ಅವರು ಅನ್ನ, ಸಾರು ಹಾಗೂ ಬದ್ನಿಕಾಯಿ ಈ ರೀತಿ ಮಾಡಿದ್ದಾರೆ. ಅದೇ ರೀತಿ ಸಚಿನ್ ಅರಸಿದ್ದಿ ಹಾಗೂ ಪ್ರಜ್ವಲ್ ಅರಸಿದ್ದಿ ಅವರು ಕೂಡ ಈ ಬಾರಿ ಹೋಳಿಗೆ ತುಪ್ಪ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಈ ಎಲ್ಲಾ ಭಕ್ತಾದಿಗಳು ಏನು ಇವತ್ತು ಸೇವೆ ಮಾಡ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ 4 ವರ್ಷಗಳಿಂದ ತಮ್ಮದೇ ಆದಂತ ಒಂದು ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ಈ ಬಾರಿ ಒಳ್ಳೆ ಮಳೆ ಬೆಳೆ ಆಗ್ಲಿ, ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೂಜೆ ಪುನಸ್ಕಾರ ಈ ರೀತಿಯೊಳಗೆ ನಮ್ಮ ಮಕ್ಕಳು ಇನ್ನೂ ಆಧ್ಯಾತ್ಮಿಕವಾಗಿ ಬೆಳೀಲಿ ಅಂತೇಳಿ ನಾನು ಈ ಮುಖಾಂತರ ಆ ವೆಂಕಟಾಪುರ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ವೆಂಕಟೇಶ್ವರನ ಇತಿಹಾಸ ಏನಪ್ಪಾ ಅಂದ್ರೆ, ಉದ್ಭವ ಮೂರ್ತಿ. ಯಾರು ತಿರುಪತಿಗೆ ಆಗೋದಿಲ್ಲೋ ಅಂತ ಭಕ್ತರು ಇಲ್ಲಿ ಬಂದು ದರ್ಶನ ತಗೊಂಡ್ರೆ ಅದು ನೇರವಾಗಿ ತಿರುಪತಿನೇ ದರ್ಶನ ಆದಾಗ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿನ ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯೊಳಗೆ ಗದಗ ಬೆಟಗೇರಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಭಕ್ತಾದಿಗಳು, ಅದೇ ರೀತಿ ಹುಬ್ಬಳ್ಳಿ, ಹನಂಸಾಗರ್, ಭಾಗ್ಯತ್ ನಗರ್, ಗಜೇಂದ್ರಗಢ ಈ ರೀತಿ ಇಲ್ಲಿಂದನೂ ಕೂಡ ಈ ಬಾರಿ ಹೆಚ್ಚು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇವೆಲ್ಲರಿಗೂ ಕೂಡ ನಾನು ವೆಂಕಟಾಪುರ ಪಾದಯಾತ್ರೆ ಸಮಿತಿಯಿಂದ ಹೃದಯಪೂರ್ವಕ ಸ್ವಾಗತ ಕೊಡ್ತೇನೆ. ನಮಸ್ಕಾರ.